ಹಾಯ್ ಎಲ್ಲ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. KCT ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ನೀವು ತಮ್ಮನೇ ನೋಡ್ಕೊಂಡಾಗ ಒಂದು ಬಿಗ್ ಅಪ್ಡೇಟ್ ಅನ್ನೋದಿದೆ, ಹಾಗೂ ಒಂದು ಬಿಗ್ ಮಾಡಿಫಿಕೇಶನ್ ಅನ್ನೋದು ಒಂದು KEದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ನೀವು ಆಲ್ರೆಡಿ ಗೊತ್ತಿರುತ್ತೆ. ಯಾಕಂದ್ರೆ ಸ್ವಲ್ಪ ಲೇಟಾಗಿ ಹೇಳ್ತೀನಿ ಅಪ್ಡೇಟ್ ಅಪ್ಪ ಅಂದರೆ ಏನಿಲ್ಲ, ನಿಮ್ಗೆ ಆಲ್ಮೋಸ್ಟ್ ಇದು ಗೊತ್ತಿರುತ್ತೆ. ನಿಮ್ಮ ಒಂದು KE ವೆಬ್ಸೈಟಲ್ಲಿ ಬಂದರೆ ನಿಮ್ಮ ಒಂದು ಪೋರ್ಟಲಲ್ಲಿ ನಿಮ್ಮ ಒಂದು ಮಾರ್ಕ್ಸ್ನ ಎಂಟ್ರಿ ಮಾಡೋದು, ಯಾರು ಎಂಟ್ರಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಗೊತ್ತಿತ್ತು. ಬಟ್ ಈಗ ಒಂದು ಸಣ್ಣ ಒಂದು ಮಾಡಿಫಿಕೇಶನ್ ಅನ್ನೋದಾಗಿದೆ. ಏನಪ್ಪ ಅಂದರೆ, ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ, ಯಾರು ಈಗ CET ಅಂದರೆ ನಿಮ್ಮ ಸೀನಿಯರ್ಸ್ ಯಾರು ಇರ್ತಿದ್ರು, ಅವರು ಮುಗಿಸಿ ನೆಕ್ಸ್ಟ್ ಇಯರ್ ಬಂದಾಗ ಮಾರ್ಕ್ಸ್ನ ಎಂಟ್ರಿ ಮಾಡ್ತಿದ್ರು. ಅಂದರೆ ಪ್ರತಿ ವರ್ಷ ಅವ್ರು ಏನು ಮಾಡ್ತಿದ್ರು, ತಮ್ಮ ಒಂದು ಮಾರ್ಕ್ಸ್ ಎಂಟ್ರಿನ ಅವ್ರು ಮಾಡಬೇಕಾಗಿತ್ತು. ಅವ್ರಿಗೆ ಮಾತ್ರ ಈ ಲಿಂಕ್ ಬಿಡ್ತಿದ್ರು. ಮತ್ತು ಹೊರತುಪಡಿಸಿ ಅಂದರೆ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಲ್ಲಿ ಓದ್ತಿರೋರಿಗೂ ಕೂಡ ನಮ್ಮ CET ಬರೆದವ್ರಿಗೆ, ಮತ್ತು ಇಲ್ಲಾಂದರೆ ICSE ಇಲ್ಲ CBSE ಈ ಒಂದು ಈ ಬೋರ್ಡ್ ಅಂಡರಲ್ಲಿ ಯಾರು ಬರ್ತಾರೆ ಅವೆಲ್ಲ ಸ್ಟೂಡೆಂಟ್ಸ್ಗಳು ಮಾರ್ಕ್ಸ್ ಎಂಟ್ರಿ ಮಾಡ್ಬೋದಾಗಿತ್ತು, ಮಾಡಲೇಬೇಕಿತ್ತು. ಮತ್ತು ಈ ಸರಿ ಏನಾಗಿದೆ ಅಂದರೆ, ನಮ್ಮ ಕರ್ನಾಟಕ ಬೋರ್ಡಲ್ಲಿ ಓದೋರು ಕೂಡ ನೀವು ಮತ್ತು ಅದರಲ್ಲಿ ಯಾರು ನಿಮ್ಮ ಸೀನಿಯರ್ಸು ಅಂದರೆ ನಿಮ್ಮ ಈಗ ಆಲ್ರೆಡಿ 1 ಇಯರ್ ಡ್ರಾಪ್ಔಟ್ ತೊಗೊಂಡು ಓದಿರ್ತೀರ, ಅವರು CET ಬರ್ತಿದ್ದೀರಾ, ಅವರು ಕೂಡ ನೀವೇನು ಯಾವುದೇ ಥರ ಒಂದು ಮಾರ್ಕ್ಸ್ ಎಂಟ್ರಿನ ಮಾಡುವಂತಿರಲ್ಲ. ಯಾಕೆ ಪ್ರತಿ ವರ್ಷ ಮಾಡ್ಬೋದಿತ್ತು, ಈ ವರ್ಷ ಯಾಕೆ ಮಾಡೋಂತಿಲ್ಲ ಅಂದರೆ, ನಿಮ್ಮ ಡೇಟಾ ಅಂದರೆ ಈ ಸರಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಓಲ್ಡ್ ಇಯರ್ದು ನಿಮ್ಮ ಒಂದು KCT ಅಪ್ಲಿಕೇಶನ್ ನಂಬರ್ ತೊಗೊಂಡಿದ್ದರಿಂದ ನಿಮ್ಮ ಡೇಟಾ ಡೈರೆಕ್ಟಾಗಿ KEದರಿಗೆ ಬಂದಿದೆ. ಈ ಒಂದು ರೀಸನಿಂದ ನೀವು ಮಾರ್ಕ್ಸ್ ಎಂಟ್ರಿ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಗೂ ನಿಮಗೆ ತುಂಬ ಜನಕ್ಕೆ ಸರ್ವರ್ ಎರರ್ ಬರ್ತಿದೆ ಅನಿಸುತ್ತೆ. ತುಂಬ ಜನ ಯಾಕಂದರೆ ಅಟ್ ಎ ಟೈಮಲ್ಲಿ ತುಂಬ ಜನ ಬಂದು ನಿಮ್ಮ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ಸಣ್ಣ ಮಾಡಿಫಿಕೇಶನ್ ಒಂದು ಆಗ್ತಿದೆ. ಡೋಂಟ್ ವರಿ, ಆರಾಮಾಗಿ ನಿಧಾನವಾಗಿ ನಿಮ್ಮ ಮಾರ್ಕ್ಸ್ ಎಂಟ್ರಿನ ಮಾಡಿ. ಯಾರು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿದೆ ಅವ್ರು ಮಾತ್ರ. ಈಗ ಯಾರು ನಾವು ಸೆಕೆಂಡ್ PC ಎಕ್ಸಾಮ್ ಬರ್ತಿದ್ವಿ, ಜಸ್ಟ್ ಈಗ ತಾನೇ ನಾವು KCT ಎಕ್ಸಾಮ್ ಬರ್ತಿದ್ವಿ, ಮತ್ತು ಹಾಗೂ ನಾನು ಸೆಕೆಂಡ್ PC ಈಗ ತಾನೇ ಬರ್ತಿದ್ದರೆ ನೀವು ಯಾವುದೇ ಥರ ತೊಂದರೆ ಮಾಡ್ಕೊಬೇಡಿ. ನಿಮ್ಮ ರಿಸಲ್ಟ್ ಎಲ್ಲ ಡೈರೆಕ್ಟಾಗಿ ನಮ್ಮ KE ವೆಬ್ಸೈಟ್ಗೆ ಬಂದಿರುತ್ತೆ. ಅವ್ರು ಆಲ್ರೆಡಿ ಆ ಡೇಟಾನ ಫೇಸ್ ಮಾಡಿರ್ತಾರೆ. ಇಲ್ಲಿ ಯಾರಪ್ಪ ಅಂದರೆ, ನಿಮಗೆ ಈ ಒಂದು ಅಪ್ಡೇಟ್ ಅನ್ನೋದು ತಿಳಿತು ಅನಿಸುತ್ತೆ. ಯಾರಪ್ಪ ಅಂದರೆ, ನಿಮ್ಮ ಒಂದು ಸೆಕೆಂಡ್ PC ಮಾರ್ಕ್ಸ್ ಎಂಟ್ರಿ ಮಾಡೋದು ನಿಮ್ಮ ಸೀನಿಯರ್ಸಿಗೆ ಯಾರು ಆಲ್ರೆಡಿ ಬರ್ತಿದೆ ಅವ್ರಿಗೆ ಅಪ್ಡೇಟ್ ಮಾಡೋಂತಿಲ್ಲ, ಮತ್ತು ಎಂಟ್ರಿ ಕೂಡ ಮಾಡೋಂತಿಲ್ಲ. ಜಸ್ಟ್ CBSE ICSE ಬೋರ್ಡ್ ಅವ್ರು ಮಾತ್ರ ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂದರೆ, ನೆಕ್ಸ್ಟ್ ವೀಡಿಯೋ ಯಾರು ನೋಡ್ತೀರೋ ಅವರಿಗೆ ಒಂದು ತುಂಬ ಇಂಪಾರ್ಟೆಂಟ್ ಅಂತ ಅಪ್ಡೇಟ್ ಆಗಿರುತ್ತೆ. ಯಾವ ಥರ ಕಾಲೇಜ್ ಲಿಸ್ಟ್ ಮಾಡೋದು, ತುಂಬ ವೀಡಿಯೋ ಜನ ಕೇಳ್ತೀರಿ. SNQ ಕೊಟ್ಟ ಮತ್ತು ಹಾಗೂ ಕಾಲೇಜ್ನ ಟಾಪ್ ಲಿಸ್ಟ್ ಕಾಲೇಜು ಮತ್ತು ಯಾವ ಥರ ಮಾಡಬೇಕು ಏನು ಸ್ವಲ್ಪ ಕ್ಲೀನಾಗಿ ಐಡಿಯಾ ಕೊಡಿ, ಡಿಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಿದ್ರು. ನೆಕ್ಸ್ಟ್ ವೀಡಿಯೋ ನೀವು ಖಂಡಿತ ನೋಡಿದ್ದಾಯ್ತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಕ್ಲಿಯರಾಗಿ ನಿಮಗೆ ಒಂದು ವೀಡಿಯೋದಲ್ಲಿ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕರ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಬಂತ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋ ನೋಡ್ಕೊಂಡು ಬೇಕಾದ್ರೆ ಸಬ್ಸ್ಕ್ರೈಬ್ ಆಗಿ. ಟೇಕರ್ ಗೈಸ್, ಲವ್ ಯು ಆಲ್, ಟಾಟಾ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.